ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡುವ ಹಾಗೆ ಮಾನವ ಜೀವನದ ನಿಗೂಢ ರಹಸ್ಯ ಯಥಾ ಬ್ರಹ್ಮಾಂಡೇ ತಥಾ ಪಿಂಡೇ ಬೇಹದ್ ಜ್ಞಾನದ ಮೂಲಕ ಇದನ್ನು ತಿಳಿಯೋಣ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಪಿಂಡದಲ್ಲಿದೆ. ಪಿಂಡ ಎಂದರೆ ಶರೀರ ಎಂದರ್ಥ. ಅಂದರೆ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ನಮ್ಮ ಶರೀರದಲ್ಲಿಯೂ ಇದೆ. ಉದಾಹರಣೆಗೆ ನಮ್ಮ ಈ ಬ್ರಹ್ಮಾಂಡದಲ್ಲಿ 5 ತತ್ವದ ಬ್ರಹ್ಮಾಂಡ ಇರುವಂತೆ ನಮ್ಮ ಶರೀರದಲ್ಲಿಯೂ ಸಹ 5 ತತ್ವವಿದೆ. ಪಂಚತತ್ವದಿಂದ ಈ ಶರೀರ ನಿರ್ಮಾಣವಾಗಿದೆ. ಇದರಂತೆ ಸೂಕ್ಷ್ಮ ಲೋಕದಲ್ಲಿ ಅಂದರೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಲೋಕ ಇಲ್ಲಿಯ ತನಕ ಇರುವಂತಹ ಶರೀರವೆಲ್ಲವೂ 3 ತತ್ವದಿಂದ ಕೂಡಿರುತ್ತದೆ. ಅಂದರೆ ಅಲ್ಲಿಯ ಬ್ರಹ್ಮಾಂಡ 3 ತತ್ವವನ್ನು ಒಳಗೊಂಡಿದೆ. ಅಂದರೆ ಅಲ್ಲಿಯ ಲೋಕದ ಪವರ್ 3 ತತ್ವದಲ್ಲಿದೆ. ಇದರ ನಂತರ ವಿಷ್ಣುಪುರಿ ಶಿವಪುರಿ ಹೋದಾಗ ಪರಮತತ್ವವಿರುತ್ತದೆ. ಬ್ರಹ್ಮಲೋಕದಿಂದ ಮೇಲೆ ಹೋದಾಗ ಅಂದರೆ ವಿಷ್ಣುಲೋಕ ಶಿವಪುರಿಯವರೆಗೆ ಆತ್ಮ ಹೋದಾಗ ಅಲ್ಲಿಯ ಬ್ರಹ್ಮಾಂಡದ ಎನರ್ಜಿಗೆ ತಕ್ಕ ಹಾಗೆ ಅದರ ಶರೀರ ರೂಪುಗೊಳ್ಳುತ್ತಾ ಹೋಗುತ್ತದೆ. ಅಂದರೆ ಅದರ ಶರೀರ ಪರಮತತ್ವದಿಂದ ನಿರ್ಮಾಣವಾಗುತ್ತಾ ಹೋಗುತ್ತದೆ. ಅಂದರೆ ಸ್ಥೂಲ ಬ್ರಹ್ಮಾಂಡದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಬ್ರಹ್ಮಾಂಡಗಳಲ್ಲಿ ಸೂಕ್ಷ್ಮ ಶರೀರ, ಪರಮತತ್ವದ ಬ್ರಹ್ಮಾಂಡಗಳಿಗೆ ಹೋದಾಗ ಪರಮತತ್ವದ ಶರೀರ. ಇದರ ನಂತರ ಮೇಲಿನ ಪರಂಧಾಮಕ್ಕೆ ಹೋದಾಗ ಆತ್ಮ ನಿರಾಕಾರಿಯಾಗುತ್ತದೆ. ಇದನ್ನು ಕೈವಲ್ಯ ಸ್ಥಿತಿ ಎಂತಲೂ ಸಹ ಹೇಳುತ್ತಾರೆ. ಅಂದರೆ ಆತ್ಮ ಸಂಪೂರ್ಣ ಜ್ಞಾನ ಸ್ವರೂಪವಾಗುತ್ತದೆ. ಆತ್ಮನ ಕೈವಲ್ಯ ಸ್ಥಿತಿ ಎಂದರೆ ನಿರ್ಗುಣ ನಿರಾಕಾರಿ ಸ್ಥಿತಿಯಾಗಿದೆ. ಭಾವಾತೀತ ಕರ್ಮಾತೀತ ಸ್ಥಿತಿಯೇ ಆತ್ಮನ ಸ್ಥಿತಿಯಾಗಿದೆ, ನಿಜ ಸ್ವರೂಪವಾಗಿದೆ. ಸೂಕ್ಷ್ಮದಲ್ಲಿ ಇರುವಂತಹ ಎಲ್ಲ ಆತ್ಮರು ದೇವತಾ ಸ್ವರೂಪ ಆತ್ಮರಾಗಿರುತ್ತಾರೆ. ಪರಂಧಾಮಕ್ಕೆ ಹೋದಾಗ ಆತ್ಮ ಪರಮ ಆತ್ಮವಾಗುತ್ತದೆ. ಹಾಗೂ ಮೃತ್ಯು ಲೋಕದಲ್ಲಿ ಪಂಚತತ್ವದ ಲೋಕದಲ್ಲಿ ಇರುವಂತಹ ಎಲ್ಲ ಆತ್ಮರು ಮನುಷ್ಯ ಎಂದು ಕರೆಯಲ್ಪಡುತ್ತಾರೆ. ಭೂಲೋಕದಿಂದ ಕೆಳಗೆ ಇರುವಂತಹ ಪಾತಾಳ ಲೋಕದಲ್ಲಿ ಇರುವಂತಹ ಎಲ್ಲ ಆತ್ಮರು ಅಸುರರು, ಮಹಾ ಅಸುರರು, ದೈತ್ಯರು, ದಾನವರು ಆಗಿರುತ್ತಾರೆ. ಹೀಗೆ ಬ್ರಹ್ಮಾಂಡದಲ್ಲಿ ಏನು ಇರುತ್ತದೆಯೋ, ಒಂದು ಬ್ರಹ್ಮಾಂಡದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಪರಂಧಾಮದ ನಿರಾಕಾರ ಸ್ಥಿತಿಯ ಬ್ರಹ್ಮಾಂಡವಿರುತ್ತದೆ. ಕೇವಲ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಈ ಎಲ್ಲ ಶರೀರದಲ್ಲಿಯೂ ಆಯಾ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇರುತ್ತದೆಯೋ ಆ ಎಲ್ಲ ರೆಕಾರ್ಡ್ಗಳು ಈ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತದೆ. ಪ್ರತಿಯೊಂದು ಆತ್ಮನ ರೆಕಾರ್ಡ್ ಬ್ರಹ್ಮಾಂಡದಲ್ಲಿಯೂ ಸಹ ಇರುತ್ತದೆ. ಇಂದು ಸ್ಥೂಲ ಬ್ರಹ್ಮಾಂಡದಲ್ಲಿ ಈ ಭೂಮಿಯ ಮೇಲೆ 800 ಕೋಟಿ ಜನಸಂಖ್ಯೆ ಇದೆ. ಅಂದರೆ ಈ ಸಾಕಾರಿ ಮೃತ್ಯುಲೋಕದಲ್ಲಿ ಮನುಷ್ಯ ಜನ್ಮದಲ್ಲಿ 800 ಕೋಟಿ ಜನರು ವಾಸಿಸುತ್ತಿದ್ದಾರೆ. ಇನ್ನು ಸೂಕ್ಷ್ಮ ಜಗತ್ತಿನಲ್ಲಿ ನೋಡಿದಾಗ ನಾವು ಎಣಿಸಲು ಸಾಧ್ಯವಾಗದಷ್ಟು ಇಲ್ಲಿ ಆತ್ಮಗಳ ಸಂಖ್ಯೆ ಅತ್ಯಧಿಕವಾಗಿರುತ್ತದೆ. ಭೂಮಿಯ 3 ಕಿಲೋಮೀಟರ್ ಪರಿಧಿಯಲ್ಲಿ ಅಸಂಖ್ಯ ಆತ್ಮಗಳಿವೆ. ಭೂಮಿಯಿಂದ ಮೇಲೆ ಸೂಕ್ಷ್ಮ ಜಗತ್ತು, ಅದರ ಮೇಲಿನ ಜಗತ್ತು, ಹೀಗೆ ನಾವು ನೋಡುತ್ತಾ ಹೋದರೆ ಅಲ್ಲಿರುವ ಆತ್ಮಗಳ ಸಂಖ್ಯೆ ಅಸಂಖ್ಯವಾಗಿದೆ, ಎಣಿಸಲು ಸಾಧ್ಯವೇ ಇಲ್ಲ. ಈ ಎಲ್ಲ ಸೂಕ್ಷ್ಮ ಜಗತ್ತಿನಿಂದ ಮೇಲೆ ಇರುವಂತಹ ವಿಷ್ಣುಪುರಿಯಲ್ಲಿ ಇರುವ ವಿಷ್ಣು ಭಗವಾನನಲ್ಲಿ ಈ ಕೆಳಗಿನ ಲೋಕಗಳಲ್ಲಿ ಇರುವಂತಹ ಎಲ್ಲ ಆತ್ಮಗಳ ರೆಕಾರ್ಡ್ ವಿಷ್ಣುವಿನ ಬಳಿ ಇರುತ್ತದೆ. ಅಂದರೆ ಭೂಮಿಯಿಂದ ಮೇಲೆ ಬ್ರಹ್ಮಪುರಿಯವರೆಗೂ ಎಷ್ಟೆಲ್ಲ ಲೋಕಗಳು ಬರುತ್ತವೆಯೋ ಆ ಎಲ್ಲ ಲೋಕಗಳಲ್ಲಿ ಇರುವಂತಹ ಆತ್ಮರ ರೆಕಾರ್ಡ್ ವಿಷ್ಣುಪುರಿಯಲ್ಲಿನ ವಿಷ್ಣುವಿನ ಬಳಿ ಇರುತ್ತದೆ. ಇನ್ನು ವಿಷ್ಣುಪುರಿಯಿಂದ ಮೇಲೆ ಶಿವಪುರಿಗೆ ಸಾಗಿದಾಗ ಶಿವಪುರಿಯಲ್ಲಿರುವಂತಹ ಆದಿಶಿವ ಆದಿಶಕ್ತಿಯಲ್ಲಿ ಬ್ರಹ್ಮಾಂಡದ ಎಲ್ಲ ರೆಕಾರ್ಡ್ ಇರುತ್ತದೆ. ಇನ್ನು ಪರಂಧಾಮದಲ್ಲಿರುವ ನಿರಾಕಾರ ಶಿವ ಇವನ ಬಳಿ
ಸಂಪೂರ್ಣ ಬ್ರಹ್ಮಾಂಡದ ರೆಕಾರ್ಡ್ ಇರುತ್ತದೆ. ಇಡೀ ಬ್ರಹ್ಮಾಂಡದಲ್ಲಿ ಒಂದೊಂದು ಕ್ಷಣಕ್ಕೂ ಏನೆಲ್ಲ ಆಗುತ್ತಿದೆಯೋ ಆ ಕ್ಷಣದ ರೆಕಾರ್ಡ್ ಶಿವ ನಿರಾಕಾರನಲ್ಲಿ ಇರುತ್ತದೆ. ಅಂದರೆ ಪ್ರತಿಯೊಂದು ಆತ್ಮನ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಪರಂ ಮಹಾಕಾರಣ ಶರೀರದಲ್ಲಿ ಯಾವೆಲ್ಲ ರೆಕಾರ್ಡ್ ಇರುತ್ತದೆಯೋ, ಅಂದರೆ ಆತ್ಮನ ಸಂಕಲ್ಪ ವಿಚಾರದಲ್ಲಿ ಹಾಗೂ ಆತ್ಮ ಯಾವ ರೀತಿಯ ಕರ್ಮಗಳನ್ನು ಮಾಡಿರುತ್ತದೆಯೋ ಆ ಎಲ್ಲದರ ರೆಕಾರ್ಡ್ ಪ್ರತಿಯೊಂದು ಆತ್ಮನ ಕಾರಣ ಶರೀರದಲ್ಲಿರುತ್ತದೆ, ಮಹಾಕಾರಣ ಶರೀರದಲ್ಲಿರುತ್ತದೆ. ಹಾಗೂ ನಿರಾಕಾರ ಆತ್ಮ ಆಗಿದ್ದಾಗಲೂ ಸಹ ನಿರಾಕಾರದ ಮೇಲೆಯೂ ಸಹ ಆವರಣವಿರುತ್ತದೆ. ನಿರಾಕಾರದ ಮೇಲೆ ಇರುವಂತಹ ಆವರಣಕ್ಕೆ ನಾವು ಮಹತ್ತತ್ವದ ಆವರಣ ಎನ್ನುತ್ತೇವೆ. ಅಂದರೆ ಆತ್ಮನ ಮೇಲೆ ಮಹತ್ತತ್ವದ ಆವರಣವಿದೆ. ಅದನ್ನು ನಾವು ಲೈಟ್ನ ಮೇಲೆ ಇರುವಂಥದ್ದು ಮೈಟ್ ಎಂದು ಕರೆಯುತ್ತೇವೆ. ಅದು ಆತ್ಮನ ಶಕ್ತಿಯಾಗಿದ್ದು ಅದರಲ್ಲಿ ಎಲ್ಲ ರೆಕಾರ್ಡ್ ಅಡಗಿರುತ್ತದೆ. ಆತ್ಮನ ಮೇಲಿರುವಂತಹ ಆವರಣದಲ್ಲಿ ಎಲ್ಲ ರೆಕಾರ್ಡ್ಗಳು ರೆಕಾರ್ಡ್ ಆಗಿರುತ್ತದೆ. ಹೀಗೆ ಬ್ರಹ್ಮಾಂಡದಲ್ಲಿ ಏನಿರುತ್ತದೆಯೋ ಅದು ಪಿಂಡದಲ್ಲಿ ಅಂದರೆ ಶರೀರದಲ್ಲಿರುತ್ತದೆ. ಇದರಂತೆ ಮಹಾಬ್ರಹ್ಮಾಂಡದಲ್ಲಿಯೂ ಸಹ ಅಂದರೆ ಗ್ಯಾಲಕ್ಸಿಯಲ್ಲಿರುವಂಥ ಆತ್ಮರ ರೆಕಾರ್ಡ್ಗಳು ಸಹ ಇರುತ್ತದೆ. ಮಹಾಬ್ರಹ್ಮಾಂಡ, ಗ್ಯಾಲಕ್ಸಿ ಅಥವಾ ಆಕಾಶಗಂಗಾ ಪ್ರತಿಯೊಂದು ಗ್ಯಾಲಕ್ಸಿಯಲ್ಲಿ ಇರುವಂತಹ ಮಹಾಪರಂಧಾಮದಲ್ಲಿ ನಿರಾಕಾರ ಮಹಾಶಿವ ಹಾಗೂ ನಿರಾಕಾರ ಮಹಾಶಕ್ತಿಯರು ಇರುತ್ತಾರೆ. ಅವರ ಬಳಿ ಸಂಪೂರ್ಣ ಮಹಾಬ್ರಹ್ಮಾಂಡದ ಅಂದರೆ ಗ್ಯಾಲಕ್ಸಿಯ ರೆಕಾರ್ಡ್ ಇರುತ್ತದೆ. ಮಹಾಬ್ರಹ್ಮಾಂಡದಲ್ಲಿರುವ ಎಲ್ಲ ಬ್ರಹ್ಮಾಂಡಗಳ ಕಣದ ರೆಕಾರ್ಡ್, ಒಂದೊಂದು ಸೆಲ್ನಲ್ಲಿಯೂ ಸಹ ಸಂಪೂರ್ಣ ಮಹಾಬ್ರಹ್ಮಾಂಡದ ರೆಕಾರ್ಡ್ ಇರುತ್ತದೆ. ಹೀಗೆ ಅನಂತಕೋಟಿ ಬ್ರಹ್ಮಾಂಡಗಳಲ್ಲಿ, ಮಹಾಬ್ರಹ್ಮಾಂಡಗಳಲ್ಲಿ, ಪರಂ ಮಹಾಬ್ರಹ್ಮಾಂಡಗಳಲ್ಲಿ ಏನೆಲ್ಲ ರೆಕಾರ್ಡ್ಗಳು ಆಗುತ್ತಿರುತ್ತದೆಯೋ ಅದು ಆಯಾ ಬ್ರಹ್ಮಾಂಡಗಳ ಕ್ರಿಯೇಟರ್ನ ಬಳಿ ಇರುತ್ತದೆ. ಪ್ರತಿಯೊಂದು ಮಹಾಬ್ರಹ್ಮಾಂಡ, ಪರಂ ಮಹಾಬ್ರಹ್ಮಾಂಡ, ಅಲ್ಲಿಯ ಮಹಾಪರಂಧಾಮ, ಪರಂ ಮಹಾಪರಂಧಾಮ ಎಲ್ಲದರಲ್ಲಿಯೂ ಸಹ ರೆಕಾರ್ಡ್ ಇರುತ್ತದೆ. ಹೀಗಾಗಿ ಯಾವುದೇ ಯೋಗಿ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ತಪಸ್ಸನ್ನು ಮಾಡಿದಾಗ ಬ್ರಹ್ಮಾಂಡದ, ಮಹಾಬ್ರಹ್ಮಾಂಡದ, ಪರಂ ಮಹಾಬ್ರಹ್ಮಾಂಡದ ಎಲ್ಲ ರೆಕಾರ್ಡ್ಗಳನ್ನು ಯೋಗಿಯು ತಿಳಿದುಕೊಳ್ಳಬಹುದಾಗಿದೆ. ಆತ್ಮಸ್ವರೂಪದಲ್ಲಿ ಯೋಗಿಯು ಕುಳಿತಾಗ ಅವನ ಮೂರನೆಯ ಕಣ್ಣು, ದಿವ್ಯ ದೃಷ್ಟಿಯು ತೆರೆದುಕೊಳ್ಳುತ್ತದೆ. ಆಗ ಆ ಯೋಗಿ ಆತ್ಮವು ತಾನು ಎಲ್ಲಿಂದ ಅಂದರೆ ಯಾವ ಬ್ರಹ್ಮಾಂಡದಿಂದ ಬಂದಿರುತ್ತಾನೆಯೋ ಅಲ್ಲಿಯ ತನಕ ಇರುವಂತಹ ಎಲ್ಲ ರೆಕಾರ್ಡ್ಗಳನ್ನು ತಿಳಿದುಕೊಳ್ಳಬಹುದು. ಅಂದರೆ ಬ್ರಹ್ಮಾಂಡದಿಂದ ಬಂದಿದ್ದಂತಹ ಯೋಗಿಯಾಗಿದ್ದರೆ ಬ್ರಹ್ಮಾಂಡದ ರೆಕಾರ್ಡ್, ಮಹಾಬ್ರಹ್ಮಾಂಡದಿಂದ ಬಂದಿದ್ದರೆ ಮಹಾಬ್ರಹ್ಮಾಂಡದ ರೆಕಾರ್ಡ್, ಒಂದು ವೇಳೆ ಆತ್ಮ ಬೇಹದ್ನ ಆತ್ಮವಾಗಿದ್ದರೆ ಬೇಹದ್ನ ರೆಕಾರ್ಡನ್ನು, ಅಲ್ಲಿಯ ಬ್ರಹ್ಮಾಂಡಗಳ ರೆಕಾರ್ಡ್ಗಳನ್ನು ತಿಳಿದುಕೊಳ್ಳಬಹುದು. ಅಂದರೆ ಆತ್ಮ ತಾನು ಎಲ್ಲಿಂದ ಬಂದಿರುತ್ತದೆಯೋ ಆಯಾ ಬ್ರಹ್ಮಾಂಡಗಳ ರೆಕಾರ್ಡ್ ಆ ಆತ್ಮನ ಮೇಲೆ ರೆಕಾರ್ಡ್ ಆಗಿರುತ್ತದೆ. ಹೀಗಾಗಿ ಶಾಸ್ತ್ರಗಳಲ್ಲಿ ಯಥಾ ಬ್ರಹ್ಮಾಂಡೇ ತಥಾ ಪಿಂಡೇ ಎಂದಿದ್ದಾರೆ. ಹೀಗಾಗಿ ಬ್ರಹ್ಮಾಂಡದಲ್ಲಿ ಏನಿರುತ್ತದೆಯೋ ಅದು ಆ ವ್ಯಕ್ತಿಯ ಶರೀರದಲ್ಲಿಯೂ ಸಹ ಇರುತ್ತದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.